ಗುಂಡಿನ ಸುರಿಮಳೆ ಪ್ರಕರಣ ನಮ್ಮಲ್ಲಿ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಪೊಲೀಸ್ ಅಧಿಕಾರಿಗಳು ನೀಲೇರಿ ಗ್ರಾಮಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ನಂತರ ಹೇಳಿಕೆ ಕೊಟ್ಟಿದ್ದಾರೆ. ಈ ಹಿಂದೆ ಕೂಡ ಫೈರಿಂಗ್ ಸಮಯದಲ್ಲಿ ಗುಂಡುಗಳು ಗ್ರಾಮಕ್ಕೆ ಬಿದ್ದು ಮನೆ, ಸೀಟು, ಕಾರು ಹಾನಿಯಾಗಿರೋ ಬಗ್ಗೆ ವರದಿಯಾಗಿದೆ. ಈ ಕುರಿತಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆಸುವುದಾಗಿ ತಿಳಿಸಿದ್ದಾರೆ. ಈಗ ತಾತ್ಕಾಲಿಕವಾಗಿ ಫೈರಿಂಗ್ ಮಾಡುವುದನ್ನು ನಿಲ್ಲಿಸುತ್ತೇವೆ. ತರಬೇತಿ ವೇಳೆ ಯಾವ ರೀತಿ ಆ ಭಾಗಕ್ಕೆ ಗುಂಡುಗಳು ಹೋಗುತ್ತಿವೆ ಪರಿಶೀಲನೆ ನಂತರ ಮತ್ತೆ ಪುನರಾರಂಭ ಮಾಡುತ್ತೇವೆ ಎಂದಿದ್ದಾರೆ. ಜೊತೆಗೆ ಫೈರಿಂಗ್ ಎಕ್ಸ್ಪರ್ಟ್ಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಬೇಸ್ಮೆಂಟ್ ಏನಾದರೂ ಎತ್ತರಿಸಬೇಕಾ ಚೆಕ್ ಮಾಡ್ತೇವೆ. ಇಲ್ಲಿ ಪ್ರತಿ 6 ತಿಂಗಳಿಗೊಮ್ಮೆ ಪೊಲೀಸರಿಗೆ ಫೈರಿಂಗ್ ತರಬೇತಿ ನೀಡಲಾಗುತ್ತೆ. ಆದರೆ ಇಲ್ಲಿ ಕೇವಲ ರಿವಾಲ್ವರ್, SLR ಬಂದೂಕುಗಳಲ್ಲಿ ತರಬೇತಿ ನೀಡಲಾಗುತ್ತದೆ. ಆದರೆ ಅಷ್ಟು ದೂರ ಗುಂಡುಗಳು ಹೇಗೆ ಗ್ರಾಮಗಳತ್ತ ಹೋಗುತ್ತಿವೆ ಎಂದು ಪರಿಶೀಲನೆ ಮಾಡುತ್ತೇವೆ ಎಂದು ಬೆಂಗಳೂರು ಗ್ರಾಮಾಂತರ SP ಮಲ್ಲಿಕಾರ್ಜುನ್ ಬಾಲದಂಡಿ ಮಾಧ್ಯಮಗಳಿಗೆ ಹೇಳಿಕೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಆವತಿ ಪೊಲೀಸ್ ಫೈರಿಂಗ್ ತರಬೇತಿ ಶಾಲೆ. ಬ್ಯೂರೋ ರಿಪೋರ್ಟ್, ನ್ಯಾಷನಲ್ ಟಿವಿ. ಇಷ್ಟಿದ್ರೂ ಆಗಲ್ಲ. ಅಲ್ಲಿ ಸೇಮ ಹ್ಞೂ ಸರ್. ಅವ್ರ ಮನೆಗೆ ನರೇಂದ್ರ ಮನೆಗೆ ಯಾರ್ದಲ್ಲ ಅಲ್ಲ ತಿಳಿ ಸರ್, ಅದು ಬ್ರೇಕಿಂಗ್ ಆಗಿಲ್ಲ. ಅಲ್ಲಿ ಬಿಡಲ್ಲ ನಮ್ಮನ್ನ. ಬೇಡ ಬೇಡ ಜಿಲ್ಲಾಧಿಕಾರಿ ಆಫೀಸ್ನಲ್ಲಿ ಯಾರು ಬೇಕೋ ಫೋನ್ ಮಾಡಿ ಹೇಳಿ ಸರ್.